ಕಡಿಮೆನೆ ಆಗೋದಿಲ್ಲ ಕುತೂಹಲ, ಇಡೀ ಜಗತ್ತನ್ನೇ ಸುತ್ತೋಷ್ಟೇ ಕಾಲಲ್ ಬಲ. ಏನು ಇಲ್ಲ ಅಂದ್ರೂ ಕೂಗೋದಿಲ್ಲ ನನ್ನಿ ಛಲ, ಚಕ್ರ ತಿರುಗ್ತಿದ್ರೆ ಎಲ್ಲ ಊರು ನಮ್ದೇ ಕಲ. ಹೊಡೆದುಕೊಂಡು ಪೆಡಲು ದಾಟಿದ ಕಡಲು, ಪ್ರಕೃತಿಯ ಒಡಲು ತಾಯಿಯ ಮಡಿಲು. ಎಲ್ಲ ನಿಂದೆ ಕಣವೋ ಸಂಚಾರಿ, ಇಲ್ಲಿ ನಿನ್ನದೇನು ಇಲ್ಲ ಕಣೋ ಸಂಚಾರಿ. ನಿನ್ನೆ ರಾತ್ರಿ ಇದೇ ಪೆಟ್ರೋಲ್ ಪಂಪಲ್ಲೇ ಬಂದು ಉಳ್ಕೊಂಡಿದ್ವಿ. ಇಲ್ಲಿ ಲಾರಿ ಡ್ರೈವರ್ಗಳಿಗೆ ಅಂತಲೇ ಒಂದಿಷ್ಟು ಜಾಗ ಮಾಡೋರೆ. ಆರಾಮಾಗಿ ಲಾರಿ ಡ್ರೈವರ್ಗಳು ಬಂದು ಇಲ್ಲಿ ಫ್ಯಾನ್ ಗೀನ್ ಹಾಕ್ಕೊಂಡು ಮಲ್ಕೋಬೋದು. ಅಲ್ಲಿ ಅಡುಗೆನೂ ಮಾಡ್ಕೋಬೋದು ಆ ಮೂಲೆಯಲ್ಲಿ. ಇಲ್ಲೇ ಟೆಂಟ್ ಹಾಕೊಂಡು ಮಲ್ಕೊಂಡಿದ್ವಿ. ನಾನು ಭೈರವ ಇದೇ ಬೆಡ್ ಮೇಲೆ ಮಲ್ಕೊಂಡಿದ್ವಿ. ಇವಾಗ ಸ್ನಾನ ಮಾಡಿಕೊಂಡು ಸ್ವಲ್ಪ ಭೈರವನು ಊಟ ತಿಂದವನೆ, ಇನ್ನೊಂದು ಸ್ವಲ್ಪ ಉಳಿಸೋನೆ. ಬಾರ ಬರ ಬೇಗ ತಗೊಳ್ಳಿ, ಇದಷ್ಟು ತಿಂದು ಮುಗಿಸಿ ಮಗನೇ ಇಲ್ಲ ಹೊಡೆದಾಕ್ಬಿಡ್ತೀನಿ. ಬರ ಇಲ್ಲಿ ತಗೋ. ಕೊಬ್ಬು ಜಾಸ್ತಿ ನಿಂಗೆ ಅಲ್ವಾ, ಕೊಬ್ಬು ಜಾಸ್ತಿ. ತಗೋ ತಿನ್ನು ಮತ್ತೆ ಕೊಬ್ಬು. ಸೊ ಥ್ಯಾಂಕ್ ಯು. ಮತ್ತೆ ನನ್ನ ಪ್ರಯಾಣ ಹೈವೇ ಮೇಲೆ ಬಿತ್ತು. ಸಂಜೆ ಸಮಯ 4 ಗಂಟೆ 10 ನಿಮಿಷ. ರಾತ್ರಿ 9 ಗಂಟೆವರೆಗೂ ಹೊಡಿಬೇಕು. ನೋಡೋಣ ಎಷ್ಟು ಹೊಡೆಯೋಕ್ಕಾಗುತ್ತೆ ಅಂತ. ಸಖತ್ತು ಧೂಳು ಈ ರೋಡು, ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಹೇಳಿ ಸಾಕಾಯ್ತು ನನಗೇನೆ. ಈ ರೋಡ್ ನೆನೆಸ್ಕೊಂಡಾಗೆಲ್ಲ ಬೇಜಾರಾಗುತ್ತೆ. 9 ಗಂಟೆ ಮಟ್ಟ ಹೊಡೆದ್ಬಿಟ್ಟು 9 ಗಂಟೆ ಮಟ್ಟ 4-5 ಗಂಟೆ ಅಂದರೆ ಒಂದು 80 ಕಿಲೋಮೀಟ್ರ್ ಆದರೂ ಹೊಡಿಬೇಕು ಇವತ್ತು. 80 ಹೊಡೆದ್ರೆ ಟಾರ್ಗೆಟ್ ಕರೆಕ್ಟಾಗಿ ರೀಚ್ ಆಗುತ್ತೆ. ಆಮೇಲೆ ಅಲ್ಲೆಲ್ಲರೂ ಹೋಗ್ಬಿಟ್ಟು ಮಲ್ಕೊಳಕ್ಕೆ ಬರುತ್ತೆ. ದಾರಿನಲ್ಲಿ ನಿಮಗೆ ಗುಜರಾತಿನ ಅತ್ಯಂತ ಪ್ರಸಿದ್ಧ ತಳಿ ಎಮ್ಮೆದು ಮತ್ತು ಆಕಳಿಂದು 2 ಅವೆ ನೋಡಿಲಿ. ಎಮ್ಮೆ ಮುರ್ರಾ, ಆಕಳ ಗಿರ್ರು. ನಮ್ಮ ಅಣ್ಣ ದನ ಕಾಯ್ತವನೆ ನೋಡಿ ಹೆಂಗವನೆ. ಅಣ್ಣನೇ ಗಜ ಇದ್ದಂಗೆ ಅವನೇ. ಅಣ್ಣ ಸೈಡಿಗೆ ಸರ್ಕಳು ಇವೇ ನೋಡ್ರಿ ಮುರ್ರಾ ಎಮ್ಮೆ. ಕೋಡ್ ಸಣ್ಣಕ್ಕೆ ತಿರ್ಗಿಸ್ಕೊಂಡಿರ್ತವೆ. ನನ್ನ ನೋಡಿ ಪಕ್ಕ ಗಾಬರಿ ಬೀಳ್ತಾವೆ ಗೊತ್ತು. ಸೈಡಿಗೋ ಹೆಂಗವೆ ನೋಡ್ರಿ, ಒಂದೊಂದು ಆನೆ ಇದ್ದಂಗವೆ. ತಗೊಂಡು ಹೋಗ್ಬೇಕು ಇಲ್ಲಿಂದ. ಒಂದಿಷ್ಟು ಸೆಮೆನ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕು. ನಮ್ಮ ಕಡೆ ದನಿಗೆ ಹಾಕ್ಸ್ಬೇಕು ಅಂದರೆ ಎಮ್ಮೆಗೆ. ಮಸ್ತವೆ ನೋಡ್ರಿ. ಒಂದೊಂದು ಎಮ್ಮೆ ಏನಿಲ್ಲ ಅಂದರೂ 80,000 1 ಲಕ್ಷದ ಮಟ್ಟ ಇರ್ತಾವೆ. ಏಸವು ಗುರು ಇನ್ನು ಎಮ್ಮೆ ಬತ್ತಾನವೇ. ಇಲ್ಲಿನ ಒಳಗೆ ಕಾಡಿ ಹೊಡ್ಕೊಂಡು ಅವ್ರು ಕರ್ಕೊಂಬತ್ತವ್ರು ನೋಡಿ. ಕರ್ಕೊಂಬರ ಜಲ್ದಿ ಬರ ಓಡ್ ಬಾರ ಜಲ್ದಿ ಲೇ. ಯಾವುದೋ ಒಂದು ವಯಸ್ಸಾಗಿರೋ ಎಮ್ಮೆ ಬತ್ತಾಯಿದೆ. ಕ್ಯಾ ನಾಮ್ ಹೈ ತುಮಾರಾ? अक्षय. कितना मिलेगा सैलरी? नहीं, खुद की है. कितना है पूरा? 300 होगा. 300 होगा. एक कदम 1 लाख. 70 से 1 लाख तक. 70 से 1 लाख तक. उतना ज़्यादा रख के क्या करते? डेयरी में दे देते हैं. आप तो बहुत अमीर है. आईफोन होगा आपके साथ, है ना? हमको एक दे देगा बच्चा? दे देगा बिना पैसे में? हाँ. बिना पैसे. कितना आप भाई बहन कितना है? 5 लोग यही करते हैं. हाँ 6 जन की भैंस है. 6 जन की भैंस है ना. आपका खुद कितना है? मेरा 40 होगा. 40 होगा. 40 × 50 ನಾಲ್ಕಲ್ಲಿ 20 ಲಕ್ಷ ಗುರು. ಸೂಪರ್ ಗುರು, ಸಖತ್ ಶ್ರೀಮಂತ ನೀನು. ನಾವು ಇಲ್ಲಿಂದ ನರ್ಮದಾ ಜಿಲ್ಲೆಗೆ ಪ್ರವೇಶ. ನರ್ಮದಾ ಅಂತ ಒಂದು ಜಿಲ್ಲೆ ಇದೆಯಾ? ನಾವೀಗ ಗುಜರಾತ್ನ ಜೀವನದಿಯಾಗಿರುವಂತಹ ನರ್ಮದಾ ನದಿಯ ಸೇತುವೆ ಮೇಲಕ್ಕೆ ಹೋಗ್ತಾ ಇದ್ದೀವಿ. ಹೊಸದಾಗಿ ಕಟ್ಟಿದ್ದಾರೆ ಈ ಕಡೆ ಸೇತುವೆನ. ಅದು ಆ ಕಡೆ ಸೇತುವೆನೂ ಇದೇ ಥರ ಇದೆಯಾ? ಇಲ್ಲ ಬೇರೆ ಥರ ಇದೆ. ಈ ಸೇತುವೆನ ಹೊಸದಾಗಿ ಕಟ್ಟೋರೆ. ಇಲ್ಲಿ ಪಾದಚಾರಿಗಳಿಗೆ ಅಂತಲೇ ಹೆಚ್ಚು ಕಡಿಮೆ ಒಂದು ಆಟೋ ಹೋಗೋ ಜಾಗ ವ್ಯವಸ್ಥೆ ಮಾಡೋರು.
ನಿಜವಾಗ್ಲೂ ಗುಜರಾತಲ್ಲಿರೋ ರೋಡ್ಗಳು ಸ್ವಲ್ಪನೂ ಸರಿ ಇಲ್ಲ ಅಂತ ಏನಕ್ಕೆ ಹೇಳ್ತೀನಿ ಅಂದರೆ, ನೀವು ನೋಡ್ತಾ ಇರ್ಬೋದು ಎಲ್ಲೂ ಒಂದು ಲೈನ್ ಮಾರ್ಕಿಂಗ್ ಮಾಡಿಲ್ಲ. ಇದರಲ್ಲಿ ಆ್ಯಕ್ಚುಲಿ 4 ವೆಹಿಕಲ್ ಏನೋ ಹೋಗ್ಬೋದು ಅನಿಸುತ್ತೆ, 3 4 ವೆಹಿಕಲ್ಲು ಒಟ್ಟಿಗೆ 4 ವೆಹಿಕಲ್ ಮೂವ್ ಆಗ್ಬೋದು. ನೀವು ನೋಡ್ತಾ ಇರ್ಬೋದು ಎಲ್ಲೂ ಒಂದು ಮಾರ್ಕಿಂಗ್ ಕಾಣಿಸ್ತಿಲ್ಲ. ಅದು ಇಲ್ಲಿ ಈ ಕಡೆ ಇಲ್ಲಿ ಸ್ವಲ್ಪ ವಿಸಿಬಲ್ ಇದೆ, ರಿಫ್ಲೆಕ್ಟ್ರೇ ಇಲ್ಲ, ಒಂದು ರಿಫ್ಲೆಕ್ಟ್ರು ಕಾಣಿಸ್ತಿಲ್ಲ, ಬರೀ ಧೂಳು ಹಿಡ್ಕೊಂಡು ಕುಂತಿದೆ. ರೋಡ್ ಅಷ್ಟೊಂದು ಸೇಫ್ಟಿ ಇಲ್ಲ ಗುಜರಾತಲ್ಲಿ, ತುಂಬ ಹುಷಾರಾಗಿರ್ಬೇಕು. ಹೈವೇಯಿಂದ ಮುಕ್ತಿ, ಇವಾಗ ಸ್ಟೇಟ್ ಹೈವೇ ಹೋಗ್ತಾ ಇದ್ದೀನಿ. ಈ ನ್ಯಾಷನಲ್ ಹೈವೇ ಸವಾಸ ಸಾಕಾಗೋಯ್ತಪ್ಪ. ಅಜ್ಜಿ ಒಂದು ರೋಡು ಅಂತಲೇ ಅಲ್ಲ, ಅದು ದರಿದ್ರ. ಆ ಫ್ಯಾಕ್ಟ್ರಿ, ಆ ಧೂಳು, ಯಪ್ಪ. ಸ್ಟೇಟ್ ಹೈವೇಗೆ ಬಂದೇ ಇತ್ಲಾಗ. ಇದು ಸಿಂಗಲ್ ರೋಡು, ಪರವಾಗಿಲ್ಲ, ಹೊಡಿಯೋಣ. ಸಮಯ ಸರಿಯಾಗಿ 11 ಗಂಟೆ. ಇದು ಒಂದು ಸರ್ಕಾರಿ ಶಾಲೆ ಅನಿಸುತ್ತೆ, ಗುಜರಾತಲ್ಲಿರೋದು. ನಾನು ಯಾವಾಗ ಲಾಸ್ಟ್ ಟೈಮ್ ಹೋಗಿದ್ದೆ ಒಂದು ಗೌರ್ಮೆಂಟ್ ಸ್ಕೂಲ್ಗೆ, ಅದು ಬಿಟ್ಟರೆ ಇವಾಗಲೇ ಬರ್ತಿರೋದು. ಮಕ್ಕಳೆಲ್ಲ ಆರಾಮಾಗಿ ಸುತ್ತಾಡ್ತವೆ. ಅಲ್ಲಿ ನೋಡ್ರೆ ಮಕ್ಕಳೇ ಕ್ಲೀನ್ ಮಾಡ್ತವೆ ರೋಡ್ನೆಲ್ಲ. ಹಾಯ್ ಹಾಯ್, ಬಾರೋ. हिंदी हिंदी आता है? हिंदी आता है? नहीं. गवर्नमेंट स्कूल है क्या? गवर्नमेंट स्कूल, ये गवर्नमेंट स्कूल. ಸರ್ಕಾರಿ ಶಾಲೆ ವ್ಯವಸ್ಥೆ ನೋಡ್ತಾ ಇರ್ಬೋದು ಎಷ್ಟು ಹಾಳಾಗಿದೆ ಅಂತ. ಅಕ್ಕ ಬಂದರು. ನಮಸ್ತೆ, ये गवर्नमेंट स्कूल है क्या? गवर्नमेंट स्कूल, सुपर. थोड़ा घूम सकते हैं क्या सर? किधर है? ಉದಾರ, ಟೀಗೆ ಜಾತಾವ್. ತೋರಿಸ್ತೀನಿ ಇಲ್ಲಿ ಟಾಯ್ಲೆಟ್ಗಳು ಹೆಂಗಿದೆ ಏನು ಅಂತ. ಗುಜರಾತ್ನ ಒಂದು ಮಾಡೆಲ್ ಸ್ಟೇಟ್ ಅಂತ ನಮಗೆಲ್ಲ ಬಿಂಬಿಸಿದ್ರು. ಸೊ ಲೆಟ್ಸ್ ಸಿ ಟಾಯ್ಲೆಟ್ಸ್. ಮಕ್ಕಳೆಲ್ಲ ಕಸ ಹೊಡಿತಾವೆ. ಇಲ್ಲಿ ಕಸ ಹೊಡೆಯೋಕೆ ಆಯಗಳನ್ನೂ ಇಟ್ಟಿಲ್ಲ. ಇಟ್ಸ್ ಗುಡ್, ಅವ್ರವ್ರ ಕ್ಲೀನ್ ಮಾಡ್ಕೊಳ್ಳೋದು ಒಳ್ಳೆ ಅಭ್ಯಾಸ. ಟಾಯ್ಲೆಟ್ಗಳು ಎಲ್ಲ ಫುಲ್ ಬಿದೋಗವೆ. ಎದುರುಗಡೆ ಕಾಣಿಸ್ತಿರೋದು ಟಾಯ್ಲೆಟ್ ಬಿಲ್ಡಿಂಗು. हिंदी हिंदी आता है? नहीं आता है? ಯಾರು ಮೇಸ್ಟ್ರುಗಳೇ ಇದ್ದಂಗಿಲ್ಲ ಇಲ್ಲಿ, ಎಲ್ಲ ಹೊರಗೆ ಸುತ್ತರಿತವೆ. ಹಾಯ್, हाँ हाँ वो कुत्ता है, नहीं काटता है. भैरवा नो, टच नहीं करना, टच नहीं करना. सुपर. सर नहीं आया क्या? आया. किधर आया?
ओह सुपर। आप लोग स्कूल नहीं है, क्लास नहीं है क्या? है ना? हो रहा ये सब क्यों आप लोग बाहर घूम रहे हैं? काम करेंगे। काम करने के लिए? ಓ ಹೊರಗಡೆ ಕಸ ಗೀಸ ಹೊಡೆಯೋಕೆ ಹೊರಗೆ ಬಿಟ್ಟವ್ರು ಅಂತ ಎಲ್ಲರೂ नहीं नहीं टच नहीं करना। ಓ ठीक है चलेगा ಬಾಯ್ ಬಾಯ್, ಚೆನ್ನಾಗಿ ಕಸ ಹೊಡಿರಿ। ಎದುರುಗಡೆ ಕಾಣಿಸ್ತಿದೆಯಲ್ಲ ಅದೇ ಬಿಲ್ಡಿಂಗು, ಅಲ್ಲಿ ನೋಡಲ್ಲ ಊದ್ಕೊಂಡು ಅಲ್ಲೆಲ್ಲ ಉಳ್ಕಲ್ಲಾಗವಲ್ಲ। ठीक है ಬಾಯ್ ಬಾಯ್। ಮೇಸ್ಟ್ರುಗಳೆಲ್ಲ ಮಾತಾಡ್ತಾರೆ ಮಕ್ಕಳನ್ನ ಕಸ ಹೊಡೆಯಕ್ಕೆ ಬಿಟ್ಬಿಟ್ಟು, ಇವಾಗ ಸ್ಕೂಲ್ ಓಪನ್ ಅನ್ಸುತ್ತೆ ಇಲ್ಲಿ, ದೀಪಾವಳಿಗೆಲ್ಲ ರಜೆ ಕೊಟ್ಟಿರ್ತಾರೆ ಇಲ್ಲಿ। ನೀವೇನಾದ್ರೂ ಗುಜರಾತಿಗೆ ಬಂದರೆ ಇಲ್ಲಿ ಅತಿ ಕಡುಬಡವರನ್ನ ತುಂಬ ಹೆಚ್ಚಾಗಿ ನೋಡ್ಬೋದು ನೀವು। ಇವರೆಲ್ಲ ಟೆಂಟ್ಗಳಲ್ಲಿ ವಾಸ ಮಾಡ್ತಾರೆ, ಬ್ರಿಡ್ಜ್ಗಳಲ್ಲಿ, ರೋಡ್ ಸೈಡ್ಗಳಲ್ಲಿ ಇವರು ತಮ್ಮ ಟೆಂಟ್ಗಳನ್ನ ಹಾಕ್ಕೊಂಡು ಜೀವನನ ನಡೆಸ್ತಾರೆ। चौकड़ी पर से नहीं निकले थे अगला अरे ना ए यार नहीं नो यार कोई को भी प्रेयर नहीं करना। कहाँ से आए? ಕರ್ನಾಟಕ ಮಗ ಕಮ್ ಇಲ್ಲಿ ಒಂದು ಹಾಯ್ ಹೇಳ್ಬಿಡು ಎಲ್ರಿಗೂ ಆಯ್ತಾ? ಇವತ್ತು ನಾವು ಇಲ್ಲೊಂದು ಹೋಟೆಲಿಗೆ ಬಂದಿದ್ದೀವಿ, ಹೋಟೆಲ್ ಹೆಸರು ನಂಗೆ ಓದಕ್ಕೆ ಬರ್ತಿಲ್ಲ ಬೈ। ಓ ಹೋಟೆಲ್ ಕಾ ನಾಮ್ ಕ್ಯಾ? ಮುರಳೀಧರ್ ಕಾಥಿಯಾವಾಡಿ ಹೋಟೆಲ್ ಅಂತ। ಸೊ ನಾನಿಲ್ಲಿ ಇವಾಗ ಕಾಥಿಯಾವಾಡಿ ಶೈಲಿಯ ಊಟ ತಿನ್ನಕ್ಕೆ ಬಂದಿದ್ದೀನಿ। ನಮ್ಮ ಹೆಂಗೆ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಕರಾವಳಿ, ಮಲೆನಾಡು ಅಂತಿದೆಯೋ ಅದೇ ಥರ ಗುಜರಾತಲ್ಲಿ ಕಾಥಿಯಾವಾಡಿ, ಸೌತ್ ಗುಜರಾತ್, ನಾರ್ತ್ ಗುಜರಾತ್, ಈಸ್ಟ್ ಗುಜರಾತ್ ಅಂತಿದೆ। ಸೊ ಕಾಥಿಯಾವಾಡಿನ ನಾವು ಇನ್ನೊಂದು ಹೆಸರಿನ ಕರಿಬೋದು, ಅದನ್ನು ಸೌರಾಷ್ಟ್ರ ಅಂತ। ಸೊ ಇವಾಗ ನಾವು ಸೌರಾಷ್ಟ್ರ ಶೈಲಿಯ ಊಟವನ್ನು ಮಾಡೋಕ್ಕೆ ಹೋಗ್ತಾ ಇದ್ದೀವಿ। ಇಲ್ಲಿ 130 ರೂಪಾಯಿಗೆ ನಾವು ಎಷ್ಟು ಬೇಕೋ ಅಷ್ಟು ತಿನ್ಬೋದು। ನಾವು ಸದ್ಯಕ್ಕೆ ಗುಜರಾತಲ್ಲಿದ್ದೀವಿ, ರಾಜ್ಕೋಟಿಂದ 180 ಕಿಲೋಮೀಟ್ರ್ ದೂರದಲ್ಲಿದ್ದೀವಿ। ಬರೋ ಆರಾಮ್ ಡೌನ್, ಆಲ್ರೆಡಿ ಬೆಳಗ್ಗೆ ಸರಿ ತಿಂದವನೇ, ಇವಾಗ ಊಟಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ। ಇಲ್ಲಿ ಆ್ಯಕ್ಚುಲಿ ಅನ್ಲಿಮಿಟೆಡ್ ಅಂತ ಹೇಳಿದ್ಮೇಲೆ ನಂಗನ್ನಿಸ್ತು ಏನು ಪರವಾಗಿಲ್ಲ ಬಿಡು, ಏನು ನಾರ್ಮಲ್ ಅನ್ಲಿಮಿಟೆಡ್ ಊಟ ಅದೇನು ವೀಡಿಯೋ ಮಾಡೋದು ಅಂತ। ಅವರು ಫಸ್ಟ್ಗೆ ಇಲ್ಲಿ ತಂದಿಟ್ರು ಬೆಲ್ಲಕ್ಕೆಲ್ಲ ನೋಣ ಮಿತ್ಕೊಂಡವೆ, ಏಯ್ ನೋಡ್ತಾ ಇರ್ಬೋದು ಎಲ್ಲನೂ ಅನ್ಲಿಮಿಟೆಡು। ಇಲ್ಲಿ ಬೆಲ್ಲ ಊಟಕ್ಕೆ ಜೊತೆ ಕೊಡ್ತಾರೆ, ಗುಜರಾತಲ್ಲಿ ಏನು ತಿಂದರೂ ಇವ್ರ ಜೊತೆ ಬೆಲ್ಲ ಸಕ್ಕರೆ ತಿಂತಾರೆ ಜಾಸ್ತಿ। ಫಸ್ಟ್ಗೆ ಚೂರು ಬೆಲ್ಲ ತಿನ್ನೋಣ, ನೋಡೋಣ। ಅರ್ಧ kg ಈರುಳ್ಳಿನೇ ಕೊಟ್ಟವ್ರೆ, ಇವ್ರ ಮನೆ ಎಲ್ಲ ಫುಲ್ಲು ಮುಚ್ಕೊಂಡು ಹೋಗುತ್ತೆ 130 ರೂಪಾಯಲ್ಲಿ। ಈ ಅಣ್ಣ ಅವಾಗ್ಲಿನ ತರ್ತಾನೆ ಎಲ್ಲಿ ತಿನ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ। ಎಲ್ಲದರಲ್ಲೂ ಬರೀ ಎಣ್ಣೆ ತೆಲಿಸ್ತಾರೆ ಗುರು, 130 ರೂಪಾಯಿ ಊಟ ಕೊಡ್ತಾರಲ್ಲ, ಈ ಎಣ್ಣೆ ತಿನ್ಬೇಕಾದ್ರೆ ನಿಮ್ಗೆ ಹೊಟ್ಟೆ ತುಂಬ ಹೋಗ್ಬಿಡುತ್ತೆ, ಅರ್ಥ ಆಯ್ತಾ? ಎಷ್ಟು ಎಣ್ಣೆ ನೀವು ನೋಡ್ತಾ ಇರ್ಬೋದು, ಈ ಎಣ್ಣೆ ತಿನ್ಬೇಕಾದ್ರೆ ನಿಮ್ಗೆ ಹೊಟ್ಟೆ ತುಂಬ ಹೋಗ್ಬಿಡುತ್ತೆ। ಎಣ್ಣೆ ಎಲ್ಲ ಸೈಡಿಗೆ ತೆಗ್ದ್ಬಿಟ್ಟು ಹಾಕಿ ತಿನ್ನಬೇಕು। ಫಸ್ಟ್ಗೆ 2 ಚಪಾತಿ ಕೊಟ್ಟರು, ಅವ್ರ ಜೀವನದಲ್ಲಿ ಈ ಥರದ್ದೊಂದು ಬ್ಯಾಟ್ಸ್ಮನ್ನ ನೋಡಿರ್ಬಾರ್ದು, ಆ ಥರ ಬ್ಯಾಟಿಂಗ್ ಮಾಡ್ತೀನಿ ಇವಾಗ। हाँ ये चना मसाला और ये सेव मसाला, ओके कर्ड फ्राई, ಮೊಸರನ್ನ ಫ್ರೈ ಮಾಡ್ಬಿಟ್ಟವ್ರೆ। ये क्या? ಬೇಸನ್। ಬೇಸನ್ ಅಂದರೆ ಕಡಲೆ ಹಿಟ್ಟಿಂದ ಇರಬೇಕು। ಎಲ್ಲ ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವೇ ಹಾಕೊಂಡು ತಿನ್ನೋದು। 130 ರೂಪಾಯಿ ನಿಜ, ಅವ್ರ ಮನೆ ಎಲ್ಲ ಫುಲ್ ಹಾಳಾಗೋಗುತ್ತೆ ಗುರು। ಏನು ಕಮ್ಮಿ ತಿಂತಾರೆ ಜನ? ನನ್ನ ಥರದವ್ರು 4 ಜನ ಬಂದರೆ ಅಷ್ಟೇ ಕತೆ। ಇದು ಮೊಸರಂತೆ, ಹಾಂ ಓ ಮಜ್ಜಿಗೆನೂ ನಾವು ಎಷ್ಟು ಬೇಕೋ ಅಷ್ಟು ಕುಡಿಬೋದು। ಅಲ್ಲಿ ನೋಡ್ರಿ ಅದ್ರ ತುಂಬ ತಂದಿಕ್ಕೋರೆ, ಈರುಳ್ಳಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದು। ಓ ಮಸ್ತಿದೆ, ತಿನ್ನೋಕೆ ಶುರು ಮಾಡುವ। ಇದು ಕಡಲೆ ಹಿಟ್ಟು, ಕಡಲೆ ಹಿಟ್ಟನ್ನ ಬೇಯಿಸ್ಬಿಟ್ಟು ಈ ಥರ ಕಟ್ ಮಾಡೋರೆ। स्पाइसी चटनी, स्पाइस ಇದು ಖಾರ ಚಟ್ನಿ, ಇದು ಉಪ್ಪಿನಕಾಯಿ, ये अचार है। अगर तीखा लगे तो चटनी ऐड कर दो, लहसुन की चटनी। ये स्पाइसी दिस वन समझ गया। ಇದು ಫುಲ್ ಮೆಣಸಿನ್ಕಾಯಿ ರುಬ್ಬಿಟ್ಟು ಇಟ್ಟವ್ರೆ। ಫಸ್ಟು ಈ ಮೆಣಸಿನ್ಕಾಯಿನೆಲ್ಲ ಇದಕ್ಕೆ ಸವರ್ಕೊಂಬಿಡೋಣ, ಸಖತ್ತು ಮಜಾ ಕೊಡುತ್ತೆ। ಇವಾಗ ಊಟ ಮಸ್ತ್ ಮಜಾ ಬರ್ತಿದೆ। ರೋಟಿ
नहीं बटर लगा के नहीं बस. ಸೊ ಇದನ್ನ ಸೇವ್ ಮಸಾಲ ಅಂತ ಕರೀತಾರೆ. ಈ ನಮ್ಮ ಕಡೆ ಖಾರ ಅಂತಾರಲ್ಲ, ಆ ಖಾರಕ್ಕೆ ಮಸಾಲೆ ಹಾಕಿ ಬರೀ ಎಣ್ಣೆ ತೇಲಿಸ್ತಾರಲ್ಲ, ಖಾರಕ್ಕೆ ಟೊಮೊಟೊ ಹಣ್ಣು ಜಾಸ್ತಿ ಹಾಕ್ಬಿಟ್ಟು ಮಸಾಲೆ ಹಾಕಿರ್ತಾರೆ. ಸ್ವಲ್ಪ ಹುಳಿ ಹುಳಿ ಇರುತ್ತೆ ಇದು. ಇವಾಗ ನೆನಪಾಗ್ತಿದೆ ನನಗೆ, ಲಾಸ್ಟ್ ಟೈಮ್ ತಿಂದಿರೋದೆಲ್ಲ. ಲಾಸ್ಟ್ ಟೈಮ್ ಅಂದರೆ 4 ವರ್ಷದ ಹಿಂದೆ ನಾನು ಗುಜರಾತಿಗೆ ಬಂದಿದ್ದು. ಇದ್ರೊಳಗೆ ಸ್ವಲ್ಪ ಹುಳಿ ಹುಳಿ ಇರುತ್ತೆ. ಇಷ್ಟು ದಪ್ಪ ಇದೆ ಗುರು ರೊಟ್ಟಿ. ಅವಣ ಆ್ಯಕ್ಚುಲಿ ವಿಡಿಯೋ ಮಾಡ್ತಿರೋದಕ್ಕೆ ಎಲ್ಲನೂ ತಂದು ಕೊಡ್ತಾವನೆ, ಇದನ್ನು ತಿನ್ನು ಅಂತ. ಇನ್ನು 3/4 ಇಂಚು ದಪ್ಪ ಇದೆ ನೋಡ್ರಪ್ಪ. ನಡುವೆ ಬೆಂದಿಲ್ಲ ಇದು, ಗೋಧಿ ಹಂಗೆ ಇದೆ ಹಿಟ್ಟು, ಸೈಡಿಗೆ ಮಾತ್ರ ಬೆಂದಿದೆ. ಇದನ್ನ ಕಡಿಮೆ ಊರಿನಲ್ಲಿ ಬೇಯಿಸ್ಬೇಕು ಅವರು ಎಲ್ಲದಕ್ಕೂ ಮಸಾಲೆ ಒಂದೇ ಥರ ಯೂಸ್ ಮಾಡೋರೆ. ಅಂದರೆ ಕಡಲೆ ಪಲ್ಯ ಮಾಡಿರಲ್ಲ ಅದಕ್ಕೂ, ಕಡಲೆ ಹಿಟ್ಟಿಂದು ಕೇಕ್ ಥರ ಮಾಡಿ, ಪನ್ನೀರ್ ಥರ ಮಾಡಿ ಅದನ್ನು ಪಲ್ಯ ಮಾಡಿರಲ್ಲ ಅದಕ್ಕೂ, ಮೊಸರಿಗೂ ಎಲ್ಲದಕ್ಕೂ ಮಸಾಲ ಒಂದೇ ಇದೆ. ಅದರೊಳಗೆ ಹಾಕಿರೋ ಮೇನ್ ಇಂಗ್ರೀಡಿಯೆಂಟ್ ಮಾತ್ರ ಚೇಂಜ್ ಇದೆ. ಮೇನ್ ಇಂಗ್ರೀಡಿಯೆಂಟ್ ಚೇಂಜ್ ಇರೋದಕ್ಕೆ ಎಂಟೈರ್ ಫುಲ್ ಐಟಮ್ ನೇಮೇ ಚೇಂಜ್ ಆಗಿದೆ ಅಷ್ಟೇ. ಗುಜರಾತಿ ಥಾಲಿ ಅಂದ್ರೇ ಬೇರೆ, ಕಾಥಿಯಾವಾಡಿ ಥಾಲಿ ಅಂದ್ರೇ ಬೇರೆ. ಗುಜರಾತಿ ಥಾಲಿ ಸ್ವಲ್ಪ ಜಾಸ್ತಿ ಸ್ವೀಟ್ ಇರುತ್ತೆ. ಕಾಥಿಯಾವಾಡಿ ಥಾಲಿ ಹಂಗಲ್ಲ, ಇದು ಸ್ವಲ್ಪ ಖಾರ ತಿನ್ನೋಕೆ ಇಷ್ಟಪಡ್ತಾರೆ ಜನ. ಇದನ್ನು ತಿನ್ನೋಕ್ಕಾಗ್ತಿಲ್ಲ, ತೀಡಿಸ್ತಿದೆ ಗುರು. ನಂಗೆ ನಿಜ ತಿನ್ನೋಕಾಯ್ತಿಲ್ಲ, ಅವೆಲ್ಲ ತೀಡಿಸ್ತಿದೆ. ನಂಗೆ ಸಾಕು ಅನ್ನಾಗ್ರಪ್ಪ ಅಂದೆ. ಬಸ್ ಬಾಯ್. ನಂಗೆ ಗೊತ್ತಿಲ್ಲ ಇವರೆಲ್ಲ ಏನಕ್ಕೆ ಇದು ಎಂಥದ್ದು ಉದ್ದುದ್ದ ಅಕ್ಕಿ ಬರುತ್ತಲ್ಲ ಬಾಸ್ಮತಿ, ಏನಕ್ಕೆ ತಿಂತಾರೆ ಸಾಕು. ಬಸ್ ಏನಕ್ಕೆ ತಿಂತಾರೆ ಅಂತ ನಂಗೆ ಗೊತ್ತಾಗ್ತಿಲ್ಲ ಗುರು. ಅದ್ರ ಅವಶ್ಯಕತೆನೇ ಇಲ್ಲ. ಇಲ್ಲಿ ಅಕ್ಕಿ ಬೆಳೀತಾರೆ ಲೋಕಲಾಗಿ. ಇವರು ಪಂಜಾಬಿಂದ ಅಕ್ಕಿ ಅಂತ ಅಂದ್ಬಿಟ್ಟು ಇದನ್ನು ಲಕ್ಸುರಿಯಾಗಿ ತಿನ್ನೋ ಅವಶ್ಯಕತೆನೇ ಇಲ್ಲ ಅನ್ಸುತ್ತೆ ನನಗೆ. ಅಣ್ಣ ಹೇಳ್ದ ಇದನ್ನು ಮುರಿದ್ಬಿಟ್ಟು ಇದ್ರೊಳಗೆ ಅಕ್ಕ ಸಖತ್ತಾಗಿ ಟೇಸ್ಟ್ ಬರುತ್ತೆ ಅಂತ. ನೋಡೋಣ ಗುರು. ಸಾಂಬಾರೊಳಗೆ ಬೆಲ್ಲ ಹಾಕೋರು ಗುರು. ಇಂಥ ಡಿಸಪಾಯಿಂಟ್ಮೆಂಟ್ ನಾನು ಅಂದ್ಕೊಂಡಿರಲಿಲ್ಲ. ಬೆಲ್ಲ ಹಾಕಿರೋ ಸಾಂಬಾರು ತಿನ್ನೋಕ್ಕಾಗಲ್ಲ. ಫುಲ್ ಇವಾಗಲೇ ತೀಡಿಸ್ತಿದೆ. ಆ ಬೆಲ್ಲ ಹಾಕಿರೋ ತಿಂದರೆ ಇನ್ನೂ ತೀಡಿಸುತ್ತೆ. ನಮ್ಮ ಕಡೆ ಏನಕ್ಕೆ ತೀಡಿಸ್ತದೆ ಅಂತೀವಿ ಅಂದರೆ, ಯಾವುದನ್ನ ತಿಂದರೆ ಮದ ಬಂದಂಗಾಗುತ್ತೋ ಅದನ್ನು ತೀಡಿಸುತ್ತೆ ಅಂತ ಕರಿತೀವಿ. ಈ ಬಾಸ್ಮತಿ ಅಕ್ಕಿ ಅನ್ನಕ್ಕೂ ಈ ದಪ್ಪ ಈ ಬೆಲ್ಲ ಹಾಕಿರೋ ಸಾಂಬಾರಿಗೂ ಸಖತ್ ತೀಡ್ಸೋ ಥರ ಆಗ್ತಿದೆ. ಭೈರವನು ಮಜ್ಜಿಗೆ ಕುಡಿತಾವನೆ, ನೋಡ್ತಾ ಇರ್ಬೋದು ನೀವು. ಅವನು ಅನ್ಲಿಮಿಟೆಡ್ ಮಜ್ಜಿಗೆ ಎಷ್ಟು ಬೇಕಾದ್ರೆ ಕುಡಿ. ಈ ಪ್ರಯಾಣದಲ್ಲಿ ನಿಮ್ಗೇನಾದರೂ ನನಗೆ ಫಿನಾನ್ಷಿಯಲಿ ಸಪೋರ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ನೀವು sudarshansanchari.com ವೆಬ್ಸೈಟ್ನ ಓಪನ್ ಮಾಡಿ ಸಬ್ಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ನನ್ನ ಕಂಟೆಂಟ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಅಲ್ಲಿ ಬೇರೆ ಬೇರೆ ಮಾಡೆಲ್ ಆಫ್ ಸಬ್ಸ್ಕ್ರಿಪ್ಷನ್ ಇರುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಸಬ್ಸ್ಕ್ರಿಪ್ಷನ್ ತೊಗೋಬೋದು. ಇದರಿಂದ ನನಗೆ ಹ್ಯಾಸಲ್ ಫ್ರೀ ಆಗಿ ಟ್ರಾವೆಲ್ ಮಾಡೋದಕ್ಕೆ ತುಂಬ ಸಹಾಯ ಆಗುತ್ತೆ. ನಾನು ಸ್ನಾನ ಮಾಡೋಕ್ಕೇನು ಬಟ್ಟೆ ಎಲ್ಲ ತೊಗೊಂಡಿದ್ದೆ. ಅಷ್ಟೊತ್ತಿಗೆ ಇಲ್ಲೊಂದು ಟೀ ಮಾಡ್ತಾವ್ರೆ. ಈಗ ನೋಡ್ತಾ ಇರ್ಬೋದು, ಒಂದು ಮಷಿನ್ ಇಟ್ಟವ್ರೆ ಇಲ್ಲಿ ಗಾಳಿ ಊದೋದು. ಇಷ್ಟು ಜಾಸ್ತಿ ಟೀ ಮಾಡ್ತಾರಲ್ಲ ಗುರು, ಯಪ್ಪ. ಇದು ನೋಡ್ರಿ, ಇದು ಟೀ ಎತ್ತೋಗಿ ಎಷ್ಟು ದೊಡ್ಡ ಮಾಡೋರು ನೋಡ್ರಿ. इतना ज़्यादा पूरा खर्चा होता है ये पूरा? और एक बार बनाते हैं, एक ही बार 3 बार बनाते हैं? कितना बजे तक? सुबह तक? सुबह बनता है, एक अभी बना और एक रात को 8:30 बजे। ये 8 बजे तक खाली हो जाता है? उतना ज़्यादा लोग आता है? गुरु इशू टी अंदर कितना टी होता है इसमें? इसमें 8 टी होता है। 8 टी 8 नहीं, कितना चाय? 10 रुपये वाला ना चाय? हाँ 10। कितना चाय होता है 10 रुपये वाला? आने कितने बना चाय, कितने चाय, कितना कप चाय वो तो मालूम नहीं, लेकिन 8 लीटर की हो जाती है। 8 ಲೀಟರ್ ಗುರು. 8 ಲೀಟ್ರ್ ಒಂದು ಹೊತ್ತಿಗೆ 3 ಹೊತ್ತು ಮಾಡ್ತಾರಂತೆ. ಅಷ್ಟು ಟೀ ಕುಡಿತಾರೆ ಇಲ್ಲಿ ಜನ. ಮಧ್ಯಾಹ್ನದಿಂದ ಇಲ್ಲಿವರೆಗೂ ವಿಡಿಯೋ ಎಡಿಟ್ ಮಾಡಿದೆ. ಯಾಕೋ ಇವತ್ತು ಒಂದು ವಿಡಿಯೋ ಎಡಿಟ್ ಮಾಡೋದಕ್ಕೆ ಸಾಕಾಗೋಯ್ತು. ಇವಾಗ ಸ್ನಾನ ಗೀನ ಮಾಡ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡೋಣ ಅಂತ ಅಂದ್ಕೊಂಡಿನಿ. ಇಲ್ಲೇ ಸ್ನಾನ ಮಾಡೋಕ್ಕೆಲ್ಲ ವ್ಯವಸ್ಥೆ ಇದೆ. ಇಲ್ಲೇ ಇದೆ, ಅಣ್ಣ ಸ್ನಾನ ಮಾಡ್ತವ್ರೆ, ನೋಡ್ತಾ ಇರ್ಬೋದು. ಇಲ್ಲೇ ಸ್ನಾನ ಮಾಡ್ಕೋಬೇಕು ಇವಾಗ. सबको नमस्ते, मेरा नाम सुदर्शन। मैं अभी 4 साल से घूम रहे साइकिल पे। अभी तक मेरा 9 देश हो चुका है। मैं अभी गुजरात में दूसरा बार आया। 2022 में एक बार आया था और 2022 में आया था तब पूरा गुजरात घूमा था। अभी तक मेरा इंडिया, वियतनाम, कंबोडिया, लाओस, थाईलैंड, मलेशिया, सिंगापुर, श्रीलंका, नेपाल इतना देश हो चुका है। अभी मैं जा रहा है इंडिया का साउथ पॉइंट से अफ्रीका का साउथ पॉइंट तक। और यह
ಎಡಿಟಿಂಗ್ ಮಾಡ್ತಾ ಇದ್ದೆ ಅವಾಗಲೇ ತುಂಬ ಜನ ಬಂದು ಮಾತಾಡ್ಸಿದ್ರು. ಮತ್ತು ಅವ್ರು ನಂಗೆ ಅವಾಗ ಏನಾರ ಕುಡಿಯೋಕೆ ಕೊಡ್ತಾಯಿದ್ರು, ಟೀ ಮತ್ತು ಶರ್ಬತ್ತು ಅದಿದು. ಒಳ್ಳೆ ಸಖತ್ತಾಗಿ ನೋಡ್ಕೊತವ್ರು ಆ್ಯಕ್ಚುಲಿ ನಾನು ಒಳ್ಳೆ ಜಾಗ ಸಿಗ್ತಾರ ಅಂತ ಹೇಳ್ಬಿಟ್ಟು ಬೆಳಗ್ಗೆ 50 ಕಿಲೋಮೀಟ್ರ್ ರೈಡ್ ಮಾಡಿಬಿಟ್ಟು ಇಲ್ಲೇ ಸ್ಟೇ ಮಾಡಿದೆ ಇವತ್ತು. ಇಲ್ಲೇ ಊಟ ಮಾಡಿ ಇಲ್ಲೇ ಮಲ್ಕೊಳ್ಳೋಣ ಅಂತ. ಹೋಟೆಲು ಚೆನ್ನಾಗಿತ್ತು, ವಾಶ್ರೂಮ್ಸ್ ಎಲ್ಲ ಇದೆ, ಸ್ನಾನ ಆಯಿತು. ಹಾಗಾಗಿ ಇಲ್ಲೇ ಉಳ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದೆ. ಸೊ ಇವಾಗ ಊಟ ಮಾಡಬೇಕು. ಊಟ ಮಾಡಿಕೊಂಡು ಮಲಗಿಬಿಟ್ರೆ ಫುಲ್ ಚಳಿ, ಜಾಸ್ತಿ ಚಳಿ ಆಗ್ತಿದೆ ಇಲ್ಲಿ. ಊಟ ಮಾಡಿ ಮಲಗಿಬಿಟ್ರೆ ಬೆಳಗ್ಗೆ ಎದ್ದು ಜರ್ನಿ ಶುರು ಮಾಡೋದಷ್ಟೇ. काजू गांठिया काजू गांठिया ओ काजू से बनाया सुपर भाई. देखिए गोडंबी हाकोर नोड्रप. हम बोलते हैं काजू को गोडंबी. गोडंबी हाँ ये फ्लावर ये क्या फ्लावर सब्जी गोभी पत्ता ಗೋಬಿ ಪತ್ತ ಯಾವುದೋ ಹೂವಿಂದಂತೆ. ಓ ಏನಪ್ಪ ಅದು ಹೂಕೋಸು. ಹಾಂ ಪತಾ ಚಲ್ಗೆ ಹೂಕೋಸಿನ ಪಲ್ಯ. ಏ ಚೋಲೆ ಸೂಪರ್. ಬಸ್ ಬೈ ಬಸ್. ಹಾಂ ಅದು ಬಿಟ್ಟು ಅದ್ರ ಮೇಲೆ ಅರ್ಧ kg ಬೆಲ್ಲ, 1/4 kg ಎಲೆಕೋಸು, ಅರ್ಧ kg ಈರುಳ್ಳಿ, 350 ಗ್ರಾಮು ಸೌತೆಕಾಯಿ, 180 ಗ್ರಾಮ್ ನಿಂಬೆಹಣ್ಣು, ಇದೊಂದು 300 ಗ್ರಾಮ್ ಖಾರ, ಇದೊಂದು 300 ಗ್ರಾಮ್ ಉಪ್ಪಿನಕಾಯಿ. ಇದಷ್ಟು ತಿನ್ಬೋದು ಕೂತ್ಕೊಂಡು. ಅದ್ರ ಮೇಲೆ ನಿಮಗೆ ಹೊಟ್ಟೆ ಖಾಲಿ ಇದ್ದರೆ ಇದೊಂದು 1 ಲೀಟ್ರ್ ಮಜ್ಜಿಗೆ ಕುಡಿಬೋದು. ಇಲ್ಲಿ ಊಟಕ್ಕೆ ನಿಮಗೆ ಕುಡಿಯೋದಕ್ಕೆ ನೀರು ಕೊಡೋಲ್ಲ, ಮಜ್ಜಿಗೆ ಕೊಡ್ತಾರೆ. ನಿಮಗೆ ಬಾಯಿ ರಸ ಊಟ ಮಾಡ್ಬೇಕಾದ್ರೆ ಮಜ್ಜಿಗೆ ಕುಡಿಬೇಕು. ये कॉम्बिनेशन है इसका और ये इसका कॉम्बिनेशन है. इसके साथ एक ये खाओ, इसके साथ ये खाओ, बढ़िया रहेगा. ಯಾವುದ್ರ ಜೊತೆ ಯಾವ್ದು ತಿನ್ಬೇಕು ಏನೋ ಗುರು ತಾಣ ಇದನ್ನು ತಿನ್ನೋದಕ್ಕೆ ಹೊಟ್ಟೆ ತುಂಬ ಹೋಗುತ್ತಪ್ಪ. ಚೆನ್ನಾಗಿ ಊಟ ಮಾಡ್ಕೊಂಡು ನಾನು ಇಲ್ಲೇ ಮಲ್ಕೊಂಡಿದ್ದೆ. ನಾಳೆ ನಿಮ್ಮನ್ನ ಹರಪ್ಪ ನಾಗರಿಕತೆಯ ಬಂದರುಗಳ ನಗರ ಲೋಥಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಕರ್ನಾಟಕ ಮಾತೆ.